ಬೆಂಗಳೂರಿಗೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಪರಿಣಾಮ ಮಳೆಯಾಗ್ತಾ ಇದೆ. ನಗರದಾದ್ಯಂತ ಬೆಳಗ್ಗೆಯಿಂದ ಮತ್ತೆ ನಿರಂತರವಾಗಿ ಮಳೆ ಸುರಿಯೋದಕ್ಕೆ ಆರಂಭ ಆಗಿದೆ. ಶಾಂತಿನಗರ, ಮೆಜೆಸ್ಟಿಕ್, ವಿಧಾನಸೌಧ, ಮಲ್ಲೇಶ್ವರಂ ಹಾಗೆ ಕಾರ್ಪೊರೇಷನ್ ಈ ಭಾಗಗಳು ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗಿದೆ. ಜಿಟಿ ಮಳೆ ಜೊತೆ ಚಳಿಗೆ ಜನ ಥರಗುಟ್ಟಿ ಹೋಗಿದ್ದಾರೆ. ಮಳೆಯಿಂದ ರಸ್ತೆಗಳಲ್ಲಿ ವಾಹನ ಸವಾರರು ಪರದಾಟ ಪಡಬೇಕು. ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆಯಾದ್ರೇನೆ ಇಂಥ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಈ ಬಾರಿ ಡಿಸೆಂಬರ್ನಲ್ಲಿ ಆರಂಭ ಆಗುವಂತ ಚಳಿ ನವೆಂಬರ್ಗೆ ಶುರುವಾಯಿತು. ಅದ್ರ ಮೇಲೆ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದ ಅಲ್ಲಲ್ಲಿ ಮಳೆ ಕೂಡ ಆರಂಭ ಆಗಿದೆ. ನಿಜಕ್ಕೂ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ. ಇದಾಗಲೇ ಸಾಕಷ್ಟು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಇದೀಗ ಮತ್ತೆ ಮಳೆ ಆರಂಭ ಆಗಿದೆ. ನಿನ್ನೆ ರಾತ್ರಿ ಶುರುವಾದಂತ ಮಳೆ ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಭಾಗಕ್ಕೆ ಯಾವ ರೀತಿಯಾಗಿ ತಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಬೆಂಗಳೂರನ್ನ ನೋಡೋದಾದ್ರೆ ನಾವು ಶಾಂತಿನಗರ, ಮೆಜೆಸ್ಟಿಕ್, ವಿಧಾನಸೌಧ, ಮಲ್ಲೇಶ್ವರಂ, ಕಾರ್ಪೊರೇಷನ್ ಈ ಭಾಗಗಳಲ್ಲಿ ವಾಹನ ಸಂಚಾರ, ಜನಸಂಚಾರ ಎರಡೂ ಕೂಡ ಹೆಚ್ಚಾಗೇ ಇರುತ್ತೆ. ಅದರ ನಡುವೆ ಈಗ ಸುರಿದಿರುವಂತಹ ಮಳೆ ಹತ್ತಾರು ಅವಾಂತರಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಮೆಜೆಸ್ಟಿಕ್ ನಿಂದ ವಿನಯ್ ಕಾಶ್ಯಪನವರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್ ಕಾಶ್ಯಪನವರ್, ಮೆಜೆಸ್ಟಿಕ್ ಕೂಡ ಅತಿ ಹೆಚ್ಚು ಜನಸಂಚಾರ ಇರುವಂತಹ ಪ್ರದೇಶ, ಹಾಗೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿರುತ್ತೆ. ಮಳೆ ಬಂದಾಗ ಎಲ್ಲ ಬೆಂಗಳೂರಿನಲ್ಲಿ ಸಮಸ್ಯೆ ಆಗುತ್ತೆ. ಬಟ್ ಇಲ್ಲಿ ಸಂಪೂರ್ಣವಾಗಿ ವೆದರೇ ಚೇಂಜ್ ಆಗಿರೋದ್ರಿಂದ ಏನೇನ್ ಸಮಸ್ಯೆಗಳಾಗ್ತಾ ಇದೆ? ಕಚೇರಿಗೆ ತೆರಳುವವರು, ಶಾಲೆಗಳಿಗೆ ತೆರಳುವವರು ಇದ್ದಾರೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸದ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ತಟ್ಟಿರುವಂತದ್ದು. ಸದ್ಯ ನಾನೀಗ ರಾಜಧಾನಿಯ ಪ್ರಮುಖ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ಸದ್ಯದ ಚಿತ್ರಣಗಳಿದೆ ಅಂತ ಹೇಳಿ. ಯಾಕಂದ್ರೆ ಕಳೆದ 2 ದಿವಸಗಳಿಂದ ನಿರಂತರವಾಗಿ ಮಳೆ ಈ ರೀತಿಯಾಗಿ ಸುರಿತಾನೆ ಇದೆ. ಬಿಟ್ಟು ಬಿಡದೆ ಸುರಿತಿರುವಂತಹ ಮಳೆಯಿಂದ ವೀಕೆಂಡ್ ಮುಗಿಸ್ಕೊಂಡು ಮರಳಿ ಯಥಾ ಪ್ರಕಾರವಾಗಿ ಇವತ್ತು ವೀಕ್ನ ಮೊದಲ ದಿನ ಸೋಮವಾರ ಆಗಿರೋದ್ರಿಂದ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಆಫೀಸ್ಗಳಿಗೆ ಹೋಗುವಂತವ್ರು, ಶಾಲೆಗಳಿಗೆ ಹೋಗುವಂತವ್ರು, ಜೊತೆಗೆ ಬೇರೆ ಬೇರೆ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗಬೇಕಂತವರಿಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಮತ್ತು ಕಿರಿಕಿರಿಯನ್ನ ಈ ಮಳೆ ತಂದೊಡ್ಡಿರುವಂತದ್ದು. ಸದ್ಯಕ್ಕೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೋಡಬಹುದು ಪ್ರಯಾಣಿಕರು ಬಸ್ ಅನ್ನು ಹತ್ತೋದಕ್ಕಾಗ್ಲಿ, ಜೊತೆಗೆ ಬಸ್ ಅನ್ನು ಇಳಿದ ನಂತರ ತಮ್ಮ ಸ್ಥಳಗಳಿಗೆ ಹೋಗೋದಕ್ಕೆ, ಕಚೇರಿಗಳಿಗೆ ಹೋಗೋದಕ್ಕೆ, ಪೋಷಕರು ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡೋದಕ್ಕೆ ಸೇರಿದಂತೆ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಕೊಳ್ಬೇಕಾದಂತವರಿಗೆ ಇದು ನಿತ್ಯ ಕಿರಿಕಿರಿಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಕಳೆದ 2 ದಿವಸಗಳಿಂದ ಇದೇ ರೀತಿಯಾದಂತಹ ಚಿತ್ರಣ, ಇದೇ ರೀತಿಯಾದಂತಹ ವಾತಾವರಣ ಕೂಡ ಬೆಂಗಳೂರಲ್ಲಿ ಮುಂದುವರಿದಿರುವಂತದ್ದು. ಇನ್ನು 2-3 ದಿವಸಗಳ ಕಾಲ ಇದೇ ರೀತಿಯಾದ ಚಿತ್ರಣ ಕೂಡ ಕಂಡುಬರುತ್ತೆ ಅನ್ನುವಂತಹ ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೂಡ ನೀಡಿದೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತ ಮತ್ತು ಬಿಬಿಎಂಪಿ ಮುಂದಾಗಿದೆ. ಮತ್ತೊಂದು ಕಡೆ ನೀವು ನೋಡಬಹುದು ಈ ರೀತಿಯಾಗಿ ನಿರಂತರ ಮಳೆ ಬರ್ತಾ ಇರೋದ್ರಿಂದ ಬೆಂಗಳೂರು ಅಕ್ಷರಶಃ ಒಂದು ರೀತಿಯಂತಹ ಚಳಿಯಲ್ಲಿ ನಡುಗುತ್ತಿದೆ. ಯಾಕಂದ್ರೆ ಬೆಂಗಳೂರಿಗರು ಯಾವಾಗ ನೋಡಿದ್ರು ಕೂಡ ಪ್ರತಿನಿತ್ಯವೂ ಕೂಡ ತಮ್ಮ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂತದ್ದಾಗ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ಆರಂಭ ಮಾಡುವುದೇ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ. ಸದ್ಯಕ್ಕೆ ಈ ಬಸ್ ನಿಲ್ದಾಣದ ಚಿತ್ರಣ ನೋಡಿದ್ರೆ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗುವವರ ಸಂಖ್ಯೆಯಲ್ಲಿ ಪ್ರಯಾಣಿಕರ ಪ್ರಮಾಣದಲ್ಲೂ ಕೂಡ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಯಾಕಂದ್ರೆ ಈ ಒಂದು ಮಳೆ ಎಫೆಕ್ಟ್ ನಿಂದ ಮನೆಯಿಂದ ಹೊರಬರೋದಕ್ಕೂ ಕೂಡ ಸಾಕಷ್ಟು ಜನ ಹಿಂದೇಟಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಶೆಡ್ಯೂಲ್ಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ದಾರೆ. ಮಳೆ ಕಾರಣ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ಹೊರಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಮನೆಯಿಂದ ಆಚೆ ಬಂದು ಕೆಲಸಗಳನ್ನ ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಜನ ತಮ್ಮ ಕೆಲಸಗಳನ್ನ ಮುಂದೂಡಿದ್ರೆ ಇನ್ನು ನಿರಂತರವಾಗಿ ಇದೇ ರೀತಿಯಾಗಿ ಮಳೆ ಮುಂದುವರೋದ್ರಿಂದ ಮತ್ತು ಚಳಿಯ ವಾತಾವರಣ ಕೂಡ ಇದರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆಗಳು ಮತ್ತು ಬೇರೆ ಬೇರೆಯ ಚಳಿಯಿಂದ ಉಂಟಾಗುವಂತಹ ಮತ್ತು ಕ್ಲೈಮೇಟ್ ಎಫೆಕ್ಟ್ ನಿಂದ ಆಗುವಂತಹ ಕಾಯಿಲೆಗಳ ಪ್ರಮಾಣ ಕೂಡ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಜನರು ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ನಿರಂತರವಾಗಿ ಈ ಪ್ರಮಾಣದಲ್ಲಿ ಮಳೆ ಬರ್ತಾ ಇದ್ದಂಥ ಸಮಯದಲ್ಲಿ ರಸ್ತೆಯಲ್ಲಿರುವಂತಹ ಗುಂಡಿಗಳಾಗಿರ್ಬೋದು, ವಾಹನ ಸಂಚಾರ, ಅದರಲ್ಲೂ ಪ್ರಮುಖವಾಗಿ ಬೈಕ್ ಸಂಚಾರ ಮಾಡುವಂತವರು, ಬೈಕ್ ಓಡಿಸ್ಕೊಂಡು ಆಫೀಸ್ಗಳಿಗೆ ಮತ್ತು ಮನೆಗಳಿಗೆ ಹೋಗ್ತಾ ಇರುವಂತವರು ಕೊಂಚ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಮಂಜು ಮತ್ತು ಮೋಡ ಕವಿದ ವಾತಾವರಣ ಇರೋದ್ರಿಂದ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಮತ್ತು ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ರಸ್ತೆಯು ಕೂಡ ಕ್ಲಿಯರಿಟಿ ಆಗಿ ಚಿತ್ರಣ ಸಿಗೋದಿಲ್ಲ. ಹೀಗಾಗಿ ಸ್ಕಿಡ್ ಆಗಿ ಬೀಳುವಂತದ್ದು ಮತ್ತು ಗುಂಡಿಯಲ್ಲಿ ಬೀಳುವಂತದ್ದು, ಅಪಾಯಗಳನ್ನ ಎದುರು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸಾಕಷ್ಟು ಎಚ್ಚರಿಕೆಗಳನ್ನ ಕೈಗೊಳ್ಳಬೇಕು. ಪ್ರಯಾಣಿಕರಾಗಿರ್ಬೋದು, ಬೆಂಗಳೂರಿಗರಾಗಿರ್ಬೋದು ಇನ್ನೂ 2-3 ದಿವಸಗಳ ಕಾಲ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ಈ ಒಂದು ಚಂಡಮಾರುತದ ಪ್ರಮಾಣ ಇನ್ನೂ ಕೂಡ ಕಡಿಮೆ ಆಗುವಂತಹ ಲಕ್ಷಣಗಳು ಕೂಡ ಇನ್ನು ಕಂಡು ಬಂದಿಲ್ಲ. ಯಾಕಂದ್ರೆ ಈಗಾಗಲೇ ಇವತ್ತು ಕೂಡ ಇದೇ ರೀತಿಯಂತಹ ಚಿತ್ರಣ ಮುಂದುವರಿಯುತ್ತೆ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರಿಗರು ಕೊಂಚ ಪ್ರಮಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಮನೆಯಿಂದ ಹೊರಬರಬೇಕಾದಾಗ ದಪ್ಪನೆಯ ಮತ್ತು ಜಾಕೆಟ್ಗಳನ್ನು ಧರಿಸಿಕೊಂಡು ಮನೆಯಿಂದ ಹೊರಬರಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಹವಾಮಾನ ಇಲಾಖೆ ತಜ್ಞರು ಕೂಡ ಸೂಚನೆ ನೀಡಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.